ಇನ್ನೊಬ್ಬ ನಕ್ಸಲ್ ಲಕ್ಷ್ಮಿ ಶರಣಾಗತಿ ಆಗಿದೆ. ಉಡುಪಿ ಡಿಸಿ ಕಚೇರಿಯಲ್ಲಿ ನಕ್ಸಲ್ ಲಕ್ಷ್ಮಿ ಶರಣಾಗಿದ್ದಾರೆ. ಉಡುಪಿ ಮೂಲದ ಲಕ್ಷ್ಮಿ ತೊಂಬಟ್ಟು ಸರೆಂಡರ್ ಆಗಿದ್ದಾರೆ. ಉಡುಪಿ ಡಿಸಿ ಕಚೇರಿಗೆ ಬಂದು ಶರಣಾಗಿದ್ದಾರೆ. ಸಿಎಂ ಘೋಷಿಸಿರುವ ಪ್ಯಾಕೇಜ್ ನೋಡಿ ಶರಣಾಗಿದ್ದೇನೆ, ನನ್ನ ಊರಿಗೆ ಏನೂ ಇಲ್ಲ, ಶಾಲೆ, ನೀರು, ಆಸ್ಪತ್ರೆ ಬೇಕು ಅಂತ ಉಡುಪಿಯಲ್ಲಿ ಶರಣಾಗತಿ ಬಳಿಕ ಲಕ್ಷ್ಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಘೋಷಿಸಿರುವಂತಹ ಪ್ಯಾಕೇಜ್ ನೋಡಿ ನಾನು ಶರಣಾಗಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಲಕ್ಷ್ಮಿ ಕೊಟ್ಟಿದ್ದಾರೆ. ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೋಬೇಕಂತ ಹೇಳಿ ಜನವಾಹಿನಿಯಲ್ಲಿ ಬಂದಿತ್ತು. ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತೇಳಿ ಡಿಮ್ಯಾಂಡ್ಸು ಮಾಕೆ ಮಾ ಊರಿಗೆ ಏನೂ ಇಲ್ಲ, ಚೆನ್ನಾಗಿ ಬಡ ಸ್ಥಿತಿಯಲ್ಲಿರ್ತೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನು ನೆರವೇರಿಸ್ಬೇಕಂತೇಳಿ ಯಾರ್ದು ಒತ್ತಡ ಇಲ್ಲ, ನಾನಾಗಿ ನಾನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.